ಕೇಂದ್ರ ಬಿಜೆಪಿ ಸರ್ಕಾರದ ಚುನಾವಣಾ ಆಯೋಗದ ಮೂಲಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಎಸ್ಐಆರ್ ಪ್ರಕ್ರಿಯೆ ಗೊಂದಲದ ಗೂಡಾಗಿದೆ. ಜನರು ತಮ್ಮ ಮತದ ಹಕ್ಕನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 25 ರಿಂದ 30 ಸಾವಿರ ಮತವನ್ನ ಡಿಲೀಟ್ ಮಾಡುವ ಗುರಿಯನ್ನ ಹೊಂದಿದ್ದಾರೆ. ರಾಮನ ಹುಂಡಿ ಕದ್ದವರು ಜನರ ಮತದ ಹಕ್ಕನ್ನು ಕದಿಯಲು ಹೊರಟಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಮೊಹಮ್ಮದ್ ಅಲಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ. ಎಸ್ಐಆರ್ ಮೂಲಕ ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ ಅದರಲ್ಲೂ ಕಾಂಗ್ರೆಸ್ ಬೆಂಬಲಿತ ಮತದಾರರ ಹಕ್ಕನ್ನು ಕಸಿದುಕೊಳ್ಳಲಾಗ್ತಾ ಇದೆ ಎಂಬ ಸಂಶಯಕ್ಕೆ ಚುನಾವಣಾ ಆಯೋಗ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ನಡೆಸ್ತಾ ಇರುವ ಗೊಂದಲವು ಸಂಶಯಕ್ಕೆ ಇನ್ನಷ್ಟು ಪುಷ್ಟಿಯನ್ನ ನೀಡ್ತಾ ಇದೆ. ಈಗಾಗಲೇ ಬಿಹಾರದಲ್ಲಿ 90 ಲಕ್ಷ ಮತದಾರರನ್ನ ಕೈಬಿಡಲಾಗಿದೆ. ಈಗ ಒಟ್ಟು ಎಲ್ಲಾ ರಾಜ್ಯಗಳು ಸೇರಿ 6 ಕೋಟಿಯಷ್ಟು ಮತದಾರರನ್ನ ಕೈಬಿಡುವ ಕಾರ್ಯಕ್ರಮ ಎಸ್ಐಆರ್ ಮೂಲಕ ಆಗ್ತಾ ಇದೆ. ಆದರೆ ಎಸ್ಐಆರ್ ಪ್ರಕ್ರಿಯೆ ಮಾಡುವಾಗ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕಾಗಿತ್ತು. ಅದನ್ನ ಮಾಡದೆ ಕಾಟಾಚಾರಕ್ಕೆ ರಾಜಕೀಯ ಪಕ್ಷದ ಮೀಟಿಂಗ್ ಕರೆದು ಸರಿಯಾದ ಮಾಹಿತಿಯನ್ನ ನೀಡಿಲ್ಲ. ಇವತ್ತು ಬಿಎಲ್ಗಳಿಂದ ಜೂನ್ 30ರಿಂದ ಜುಲೈ 29ರ ಒಳಗೆ ಎಸ್ಐಆರ್ನ ಒಂದು ಹಂತದ ಕಾರ್ಯಕ್ರಮ ಮುಗಿಯುತ್ತದೆ. ಬಿಎಲ್ಒಗಳು ಪ್ರತಿ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನ ಕೊಡಬೇಕು. ಅದನ್ನ ಅವರು ಜುಲೈ 29ರ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಒಪ್ಪಿಸಬೇಕು. ಆದರೆ ತರಾತುರಿಯಲ್ಲಿ 1 ತಿಂಗಳ ಕಾಲಾವಕಾಶದಲ್ಲಿ ಇದನ್ನ ಮಾಡಿ ಮುಗಿಸಬೇಕು. ಆದರೆ ನನಗೆ ತಿಳಿದ ಪ್ರಕಾರ ಹೆಚ್ಚಿನ ಬಿಎಲ್ಒಗಳಿಗೆ ಗಣತಿ ನಮೂನೆಯ ಅರ್ಜಿಗಳನ್ನ ಭರ್ತಿ ಮಾಡೋದೇ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಬಿಎಲ್ಒಗಳು ಹೆಚ್ಚಿನವರು ಅಂಗನವಾಡಿ ಟೀಚರ್ಗಳಾಗಿರ್ತಾರೆ. ಪುತ್ತೂರು ಕ್ಷೇತ್ರಕ್ಕೆ ಸಂಬಂಧಿಸಿ 221 ಮತಗಟ್ಟೆಗೆ ಅದರಲ್ಲಿ 155 ಅಂಗನವಾಡಿ ಟೀಚರ್, ಉಳಿದವರು ಶಾಲಾ ಟೀಚರ್ಗಳನ್ನ ನೇಮಕ ಮಾಡಿದ್ದಾರೆ ಹೊರತು ಬೇರೆ ಯಾವ ಇಲಾಖೆಯವರು ಕೂಡ ಬಿಎಲ್ಒ ಆಗಿ ಇಲ್ಲ. ಎಲ್ಲರೂ ತಪ್ಪಾಗಿ ಗಣತಿ ನಮೂನೆಗಳನ್ನ ಭರ್ತಿ ಮಾಡ್ತಿದ್ದಾರೆ. ಇದರಿಂದ ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದರೆ ಈ ಕುರಿತು ಸರಿಯಾದ ಮಾಹಿತಿಯನ್ನ ಚುನಾವಣಾ ಆಯೋಗ ನೀಡ್ತಾ ಇಲ್ಲ ಎಂದ ಅವರು, ಕಾಂಗ್ರೆಸ್ ರಾಜ್ಯಾದ್ಯಂತ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ಮತದಾರರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ತಾ ಇದೆ. ಆದರೆ ಚುನಾವಣಾ ಆಯೋಗ ಮತ್ತು ಬಿಜೆಪಿ ಎಸ್ಐಆರ್ ಬಗ್ಗೆ ಅರಿವು ಮೂಡಿಸದೆ ಮತದಾರರ ಹಕ್ಕನ್ನ ಕಸಿದುಕೊಳ್ಳುವಂತಹ ಹುನ್ನಾರದಲ್ಲಿದೆ. ಬಿಜೆಪಿ ಯಾಕೆ ಮತದಾರರಿಗೆ ಅರಿವು ಮೂಡಿಸುವ ಕೆಲಸವನ್ನ ಮಾಡ್ತಾ ಇಲ್ಲ ಎಂದು ಅವರು ಪ್ರಶ್ನಿಸಿದ್ರು. ಒಟ್ಟಿನಲ್ಲಿ ಬಿಜೆಪಿ ನಕಲಿ ಮತಗಳ ಬಗ್ಗೆ ಬೊಬ್ಬೆ ಹೊಡೆತ ಅಸಲಿ ಮತದಾರರ ರಕ್ಷಣೆಗೆ ಬರ್ತಾ ಇಲ್ಲ ಎಂದು ಮೊಹಮ್ಮದ್ ಅಲಿ ಹೇಳಿದ್ರು. ಇನ್ನು ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ 2002ರ ಮತಪಟ್ಟಿಯಲ್ಲಿ ಹಲವು ಪುಟಗಳೇ ಕಾಣೆ. ನಮೂನೆ ಭರ್ತಿ ಮಾಡುವ ವೇಳೆಯಲ್ಲಿ ಮನೆಯ ಸೊಸೆ ಯಾರೊಂದಿಗೆ ಮ್ಯಾಪಿಂಗ್ ಮಾಡಿಸಿಕೊಳ್ಬೇಕು ಎನ್ನುವುದು ಗೊಂದಲ. ವೋಟರ್ ಐಡಿ ಮತ್ತು ಮತದಾರರ ದಾಖಲೆಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರುವವರ ಪರಿಸ್ಥಿತಿ ಏನು? ಹಗಲು ವೇಳೆ ಉದ್ಯೋಗಕ್ಕೆ ಜನರು ಹೊರಗೆ ಹೋಗ್ತಾರೆ. ಬಿಎಲ್ಒಗಳು ಬಂದಾಗ ಅವರು ಸಿಗದೆ ಗೈರು ಎಂದು ಗುರುತಿಸಲ್ಪಡುವ ಭಯವಿದೆ. ಹಲವರನ್ನ ಅಕ್ರಮ ವಲಸಿಗರೆಂದು ಪರಿಗಣಿಸಲಾಗಿದೆ. ವಿಐಪಿಗಳಿಗೆ ವಿಶೇಷ ರಿಯಾಯಿತಿ ಯಾಕೆ? ಫಾರಂ ಭರ್ತಿ ಮಾಡಲು ಸ್ವಯಂ ಸೇವಾ ಸಂಸ್ಥೆ ಸಹಾಯವಾಣಿ ತೆರೆದ್ರೆ ಅದನ್ನ ಅಧಿಕಾರಿಗಳು ಮುಚ್ಚಲು ತಿಳಿಸ್ತಾ ಇರೋದು ಯಾಕೆ ಎಂದು ಮೊಹಮ್ಮದ್ ಅಲಿ ಅವರು ಪ್ರಶ್ನಿಸಿದ್ರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರೋಷನ್ ರೇಬನ್ನೂರು, ಪ್ರವೀಣ್ ಮುಂಡೋಡಿ, ತಾಲೂಕು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಅಮರನಾಥ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ನೋಡಿ ಎಸ್ಐಆರ್ ಪ್ರಕ್ರಿಯೆ ಹೀಗೆ ಆಗ್ತಾ ಇದೆ, ಈ ತರ ಮಾಡ್ತಿದ್ದೇವೆ, ನೀವು ಬಿಎಲ್ಎಗೆ ಕೂಡ ತರಬೇತಿ ಕೊಡಬೇಕು, ಬಿಎಲ್ಒಗೆ ಸಮರ್ಪಕವಾದಂತಹ ಮಾಹಿತಿ ಕೊಡಬೇಕಿತ್ತು. ಯಾವುದಿಲ್ಲ, ಎಲ್ಲ ಗೊಂದಲ ಮಾಡಿಕೊಳ್ಳುವ ರೀತಿಯಲ್ಲಿ ಇವತ್ತು ಚುನಾವಣೆ ಈ ಒಂದು ಎಸ್ಐಆರ್ ಪ್ರಕ್ರಿಯೆ ಮಾಡುವಂಥದ್ದು ಇಷ್ಟು ಅವಸರ ಯಾಕೆ? ನಾನು ಕೆಲವು ಪ್ರಶ್ನೆಯನ್ನು ಕೇಳ್ತಿದ್ದೇನೆ ಅವರಿಗೆಲ್ಲ. ಈಗ ಅದರೊಟ್ಟಿಗೆ ಕಳೆದ ನವೆಂಬರ್ನಿಂದ ಜೂನ್ 30 ಮ್ಯಾಪಿಂಗ್ ಕಾರ್ಯ 2002ರ ಮತದಾರರ ಪಟ್ಟಿಗೆ ಮತ್ತು 2025ರ ಮತದಾರರ ಪಟ್ಟಿಯಲ್ಲಿ ಮ್ಯಾಪಿಂಗ್ ಮಾಡೋದು, ಟ್ಯಾಲಿ ಬರ್ತದ ಅಂತ ಹೇಳಿ ಅಲ್ಲಿ ಕೂಡ ಸಮಸ್ಯೆ ಇದೆ. ಈಗ ಅಂಕಿಅಂಶ ಪ್ರಕಾರ ಇಡೀ ರಾಜ್ಯದಲ್ಲಿ ಮ್ಯಾಪಿಂಗ್ ಮುಗಿಸಿ 91.3% ಜನರದ್ದು ಮ್ಯಾಪಿಂಗ್ ಆಗಿದೆ. ಇದು ಚುನಾವಣಾ ಆಯೋಗದೇ ಅಂಕಿಅಂಶ. ಇಡೀ ರಾಜ್ಯದ ಮತದಾರರಲ್ಲಿ 91.3% ಮ್ಯಾಪಿಂಗ್ ಆಗಿದೆ. ಮ್ಯಾಪಿಂಗ್ ಆದ ಬಳಿಕ ಪುನಃ ಎಸ್ಐಆರ್ ಯಾಕೆ? ಮ್ಯಾಪಿಂಗ್ ಆದ ಎಲ್ಲ ಡೇಟಾ ಇದೆ. ಮ್ಯಾಪಿಂಗ್ ಮಾಡುವಾಗ ಹಿಂದೆ ಇದ್ದ 2002ರ ಮತದಾರರ ಪಟ್ಟಿ ಮತ್ತು ಇದಕ್ಕೆ ತಾಳೆ ಮಾಡಬೇಕು ಇದೆ ಅಂತ 93. ಇನ್ನು ಉಳಿದವರಿಗೆ ಬೇಕಾದ್ರೆ ಎಸ್ಐಆರ್ ಮಾಡ್ಬೋದಿತ್ತು. ಯಾರೆಲ್ಲ ಮ್ಯಾಪಿಂಗ್ ಇಲ್ಲ, ಯಾರೆಲ್ಲ ಉಳ್ಕೊಂಡಿದ್ದಾರೆ, ಹೊರಗೆ ಉಳ್ಕೊಂಡಿದ್ದಾರೆ, ಯಾರೆಲ್ಲ ಮ್ಯಾಪಿಂಗ್ ಎಷ್ಟು 10% ಇಲ್ಲ, 7% ಜನ ಇವತ್ತು ಯಾರಿದ್ದಾರೆ ಅವರಿಗೆ 12.75 ಲಕ್ಷ ಜನ ಇವತ್ತು ಈ ಮತದಾರರ ಪಟ್ಟಿಯಿಂದ ಹೊರಗುಳಿದ್ದಾರೆ ರಾಜ್ಯದಲ್ಲಿ. ಅವರಿಗೆ ಮಾತ್ರ ಎಸ್ಐಆರ್ ಪ್ರಕಾರ ಎಸ್ಐಆರ್ ಮ್ಯಾಪಿಂಗ್ 2002ರಲ್ಲಿ ಎಸ್ಐಆರ್ ಆಗಲಿಲ್ಲ, ಐಆರ್ ಆಗಿದೆ. ಪ್ರತಿ ವರ್ಷ ಸಂಬಂಧ ರಿವಿಷನ್ ಆಗ್ತದೆ. ಇಡೀ 77 ವರ್ಷದ ದೇಶದ ಇತಿಹಾಸದಲ್ಲಿ
ಸ್ವಾತಂತ್ರ್ಯ ಸಿಕ್ಕ ಬಳಿಕ SIR ಆದರೆ ಪ್ರಥಮ ಬಾರಿಗೆ ಇಡೀ ದೇಶಾದ್ಯಂತ. IR ಅಂದರೆ ಮನೆ ಮನೆಗೆ ಹೋಗಿ ಅವರು ಕೊಟ್ಟಂತ ಮಾಹಿತಿ ಆಧಾರದಲ್ಲಿ ಅವ್ರು ಇದ್ದಾರೆ ಅಂತೇಳಿ ಮನೆ ಪಟ್ಟಿ ಮಾಡುವಂಥದ್ದು ಮತದಾರ ಪಟ್ಟಿನ ಕ್ರಮ. 2002ರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಮನೆ ಮನೆಗೆ ಹೋಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿದ್ದಾರೆ. ಇದ್ದ ಮತದಾರರ ಪಟ್ಟಿಯನ್ನು ನೋಡಿ ಅದರಲ್ಲಿ ಮರಣಪಟ್ಟವರು ವಲಸೆ ಹೋದವರು ಡಿಲೀಟ್ ಮಾಡುವಂಥದ್ದು ಮತ್ತೊಬ್ಬರಿಗೆ ಸೇರಿಸುವಂಥದ್ದು ಮತ್ತೊಬ್ಬರಿಗೆ ಸೇರಿಸುವಂಥ ವ್ಯವಸ್ಥೆ ಆಗಿದೆ. 2002ರಲ್ಲಿ ಯಾರು ಅವತ್ತು ಮನೆಯಲ್ಲಿ ಬೀಗ ಹಾಕಿದ್ರ, ಯಾರು ಟೀಚರ್ಗಳು ಹೋಗಿದ್ದಾರ, ಆಗ ಯಾರು ಮಾಹಿತಿ ಸಿಕ್ಕಿಲ್ವೋ ಅವರು ಹೊರಗುಳಿದಿದ್ದಾರೆ 2002ರಲ್ಲಿ. ಅಂಥವರನ್ನ ಇವತ್ತು ಮ್ಯಾಪಿಂಗ್ ಆಗ್ತಾ ಇಲ್ಲ. 2002ರಲ್ಲಿ ಏನೋ ಇವರ ಚುನಾವಣಾ ಆಯೋಗದ ಮಿಸ್ಟೇಕ್ನಲ್ಲಿ ಅಥವಾ ಅಧಿಕಾರಿಗಳು ಮಾಡಿದ ಮಿಸ್ಟೇಕಿನಲ್ಲಿ ಏನು ಅಲ್ಲಿ ಬಾಕಿ ಆದ್ರ ಎಲ್ಲ ವಲಸೆಗೆ ಹೋದವರು ಅಥವಾ ಬೇರೆ ಟೂರ್ ಹೋಗಿದ್ದರು ಅಥವಾ ಮನೆ ಬಂಧನ ಮಾಡಿದ್ರೆ ಅಂಥವರ ಹೆಸರು ಈಗಲೂ ಕೂಡ ಕೆಲವರಿಗೆಲ್ಲ ಒದ್ದಾಡ್ತಾ ಇದ್ದಾರೆ. ಅವರನ್ನು ಇದಕ್ಕೆ ಮ್ಯಾಪಿಂಗ್ ಮಾಡ್ತಿಲ್ಲ. ಈ 7% ಜನ ಅಂಥದ್ದು ಇರುವುದು. ಈಗ ಒಮ್ಮೆ ಮ್ಯಾಪಿಂಗ್ ಮಾಡಿದ ನಂತರ ಈ SIR ಯಾಕೆ ಇವತ್ತು SIRಗೆ ಬೇಕಾಗಿ ಇವತ್ತು ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ನೀವು 2002ರ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಎಪಿಕ್ ನಂಬರ್ ಹಾಕ್ಬೇಕು ಅಂತ ಹೇಳಿದ್ರೆ ಎಲ್ಲಿ ಹುಡುಕಾಡೋದು ಅವರು? ಈಗ ಅಲ್ಲಿರುವಂತಹ ಬಡವನಿಗೆ, ದಲಿತನಿಗೆ ಅಲ್ಲ, ಎಲ್ಲ ಧರ್ಮದಲ್ಲಿ ಬಡವರು ಇರ್ತಾರೆ. ಅನಕ್ಷರಸ್ಥರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದವರು ಅವ 2002ರ ಮತದಾರರ ಪಟ್ಟಿನ ಹುಡುಕುವುದಿಲ್ಲಿ ಈಗಾಗಲೇ ಮ್ಯಾಪಿಂಗ್ ಆಗಿದೆ. ಅದನ್ನು ಇಟ್ಟುಕೊಂಡು ಉಳಿದವರು ಮಾಡಬೇಕಿತ್ತು ಅಥವಾ ಮ್ಯಾಪಿಂಗ್ ಆದ ಡಿಟೇಲ್ ಅನ್ನ ಈ ವೆಂಕಟೇಶ್ವರ ಫಾರ್ಮ್ ಅಲ್ಲಿ ಅವರು ಕೊಡಬೇಕಿತ್ತು. ಈಗ 2002 ವೆಬ್ಸೈಟ್ ಅಲ್ಲಿ ಇರುವುದು ಅವರ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ 2002 ಟ್ರೋಲ್ ಮಾಡುವಾಗ ಫಾಸ್ಟ್ ಓಡ್ತದೆ. ಅದು ಕೆಲವು ಪೇಜೇ ಇಲ್ಲ, ಕೆಲವು ಪೇಜ್ ಸಿಗ್ತಾ ಇಲ್ಲ, ಕೆಲವು ಬೂತ್ ಸಿಗ್ತಾ ಇಲ್ಲ. ಮತ್ತೆ ಹಳ್ಳಿಗಳಲ್ಲಿ ವೆಬ್ಸೈಟ್ ಇರ್ತದೆ ಅವ್ರ ಹತ್ರ. ಈಗ ಅಲ್ಲಲ್ಲೇ ಬೂತ್ ಲೆವೆಲ್ ಆಫೀಸರ್ ತೆಗೆದರೆ BLO ಹತ್ರ ಅವ್ರ ಹತ್ರ ಆ್ಯಪ್ ಇದೆ. ಅವರಲ್ಲಿ 2002ರ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಸಂಬಂಧಪಟ್ಟ ಆ ಬೂತಿಗೆ ಸಂಬಂಧಪಟ್ಟಂತ ಮಾತ್ರ, ಇಡೀ ಬೇರೆ ಬೂತ್ ಕೊಡುದಿಲ್ಲ. ಈಗ ಬಂಟ್ವಾಳ ಬೂತಿನ ಒಂದು SIR ಅಲ್ಲಿ ಅವನು 2002ರಲ್ಲಿ ಹುಡುಕಬೇಕಿದ್ರೆ ಅವ ಬಂಟ್ವಾಳದ BLO ಹುಡುಕಬೇಕು, ಅಲ್ಲಿ ಹೋಗಿ ಹುಡುಕಬೇಕು ಅಥವಾ ಅಕ್ಷರ ಹುಡುಕಬೇಕು. ಈ ಕೇಂದ್ರದ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮನುಷ್ಯರನ್ನ, ಜನರನ್ನ ಬೀದಿಯಲ್ಲಿ ನಿಲ್ಲಿಸುವಂತ ಕೆಲಸ ಆಗಿದೆ. ಇವತ್ತು ನೋಟು ಬ್ಯಾನಿಂದಾಗಿ ಬೀದಿ ನಿಲ್ಲಿಸುವಂತ ಕೆಲಸ, GST ದಾಗಿ ಬೀದಿಯಲ್ಲಿ ನಿಲ್ಲುವ ಕೆಲಸ ಆಗಿದೆ, ಎಲ್ಲದರಲ್ಲೂ ಬೀದಿ ನಿಲ್ಲಿಸುವಂತ ಕೆಲಸ ಆಗಿದೆ. SIR ಮಾಡುವ ಮೂಲಕ ಇವತ್ತು ಜನರನ್ನ ಬೀದಿಯಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ನನಗೆ ಬೆಳಿಗ್ಗೆ ಒಂದು BLO ನಾನು ಕೇಳೋದವ್ರು ಹೇಳ್ತಾರೆ ನನಗೆ ಒಂದು 200-300 ಜನ ಪತ್ತೆನ ಗೊತ್ತಾಗುತ್ತಿಲ್ಲ ಸರ್, ಎಲ್ಲಿ ಮನೆ ಅಂತ ಗೊತ್ತಿಲ್ಲ, ಅವ್ರು ನಮಗೆ ಹುಡುಕಾಟ ಸಿಗ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ, ಅವ್ರು ಸಿಗ್ತಾ ಇಲ್ಲ ಅಂತ. ಮ್ಯಾಪಿಂಗ್ ಮಾಡಿದವ್ರಿಗೆ ಅವರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಯ್ತಪ್ಪ, ಇವತ್ತು BLO ನೀವು ಡೇಟಾ ಕೊಟ್ರ? ಈ ಮ್ಯಾಪಿಂಗ್ ಮಾಡಿದ ಡೇಟಾವನ್ನು BLO ಕೊಡ್ಬೇಕಿತ್ತಲ್ಲ, BLO ಕೊಟ್ರ? ಆಯ್ತು, ಎಷ್ಟು ಜನರಿಗೆ ಚುನಾವಣಾ ಆಯೋಗ ನಾನು ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. AC ಇದ್ದಾರೆ, ಚುನಾವಣಾಧಿಕಾರಿ ತಹಸೀಲ್ದಾರ್ ಇದ್ದಾರೆ, DC ಇದ್ದಾರೆ. ಎಷ್ಟು ಜನ ಮ್ಯಾಪಿಂಗ್ ಮಾಡಿದರೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಿ? ನೀವು ಕೊಡಿಸಿದ್ದೀರಿ? ಕೊಡ್ಲಿಕ್ಕೆ ಕಾಲಾವಕಾಶ ಕೊಡ್ಬೇಕಾ ನೀವು BLOಗಳಿಗೆ? ಒಟ್ಟಾರೆ ಉದ್ದೇಶ ಅಂತದ್ದು ಇವತ್ತು ಏನು ಬಿಜೆಪಿಗೆ ಬೇಡದ ಮತ ಅಥವಾ ಅವರಿಗೆ ಬೇಡದಂತ ಜನರ ಮತವನ್ನು ಕಸಿಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹೇಳುವಾಗ ಮುಸಲ್ಮಾನರ ಮತ, ಅಲ್ಪಸಂಖ್ಯಾತರ ಮತ ಕಸಿಯಲಾಗ್ತಿದೆ ಅಂತ ಹೇಳುವಂಥದ್ದು. ಅದು ಇವತ್ತು ಈ ಪ್ರಕ್ರಿಯೆಯಲ್ಲಿ ದೇಶದಲ್ಲಿ 6 ಕೋಟಿ ಜನ ಇವತ್ತು ಎಲ್ಲೆಲ್ಲ SIR ಮಾಡಿದೆ ಅಲ್ಲ, 6 ಕೋಟಿ ಜನರದ್ದು ಇವತ್ತು ಮತದಾರರ ಪಟ್ಟಿಯ ಹೆಸರು ಡಿಲೀಟ್ ಆಗಿದೆ. ಆ ಡಿಲೀಟ್ ಆದದ್ರಲ್ಲಿ 90,95,00,000 1 ಕೋಟಿ ಒಳಗೆ ಮಾತ್ರ ಅಲ್ಪಸಂಖ್ಯಾತರದ್ದು, ಬಾಕಿ ಎಲ್ಲ ಹಿಂದೂಗಳು.